ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೆಂಡಿಂಗ್ ಏಟರ್ ಬಿ ಯೂಟ್ಯೂಬ್ ಚಾನಲ್. ಪ್ರಿವ್ಯೂದಲ್ಲಿ ನೋಡಿದ್ರಲ್ಲ, ಆ ರೀತಿಯ ಒಂದು ಲವ್ ಸ್ಟೇಟಸ್ ವಿಡಿಯೋನ ಯಾವ ರೀತಿ ನಿಮ್ಮ ಫೋಟೋ ಹಾಕಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಹೇಳಿದ್ದೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಅಂದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಈ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ. ಈಗ ನೋಡಿ, ಫಸ್ಟಿಗೆ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈ ಒಂದು ಸ್ಕ್ಯಾನರನ್ನು ನಾನು ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಲಾಸ್ಟಲ್ಲಿ ಈ ಸ್ಕ್ಯಾನರ್ ಇದೆ. ಈ ಸ್ಕ್ಯಾನರನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಬ್ಯಾಕ್ ಬನ್ನಿ. ಒಂದು ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಮೊದಲು ಗೂಗಲ್ ಓಪನ್ ಮಾಡ್ಕೊಂಡು ಇಲ್ಲಿ ನೋಡಿ, ಮೂಲೆಯಲ್ಲಿ ಕ್ಯಾಮ್ರಾ ಆಪ್ಷನ್ ಕಾಣ್ತೈತಲ್ಲ, ಈ ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸ್ಕ್ರೀನ್ಶಾಟ್ ತೊಗೊಂಡಂಥ ಒಂದು ಫೋಟೋ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಈಗ ನೋಡಿ, ಈ ಥರ ಒಂದು ಲಿಂಕ್ ಬಂತು ಇಲ್ಲಿ ಸ್ಕ್ಯಾನರ್ ಮೇಲೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೆರಿಫೈ ಲಿಂಕ್ ಅಂತ ಅಲೈಟ್ ಮೋಷನ್ಗೆ ಬರುತ್ತೆ. ಇಲ್ಲಿ ನೋಡಿ, ಅಲೈಟ್ ಮೋಷನಲ್ಲಿ ಇಂಪೋರ್ಟ್ ಆಯಿತು. ಇಂಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಇಂಪೋರ್ಟಿಂಗ್ ಆಗ್ತಾ ಇದೆ ಅಲೈಟ್ ಮೋಷನಲ್ಲಿ. ಈ ಒಂದು ಪ್ರಾಜೆಕ್ಟ್ ಇಂಪೋರ್ಟ್ ಆಗಿಬಿಡ್ತು. ಈಗ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಟು ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪ್ರಾಜೆಕ್ಟು ನಿಮ್ಮ ಅಲೈಟ್ ಮೋಷನ್ನಲ್ಲಿ ಇಂಪೋರ್ಟ್ ಆಗುತ್ತೆ. ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡಿ, ಇದು ಫೋಟೋ ಐತಲ್ಲ, ಈ ಫೋಟೋ ಮ್ಯಾಗ ಕ್ಲಿಕ್ ಮಾಡಬೇಕು. ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ 3 ಡಾಟ್ ಅದಾವ ನೋಡ್ರಿ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕಾಪಿ ಆಲ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಕಾಪಿ ಆಲ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ಫೋಟೋನ ಡಿಲೀಟ್ ಮಾಡಿರಿ. ಡಿಲೀಟ್ ಮಾಡಿಬಿಟ್ಟು ಇಲ್ಲಿ ಬಂದ ಮತ್ತು ಇಲ್ಲಿ ನೋಡಿರಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಫೋಟೋವನ್ನು ಆಯ್ಕೆ ಮಾಡ್ಕೊರಿ. ನಿಮ್ಮ ಫೋಟೋವನ್ನು ತೊಗೊಂಡು ಈ ರೀತಿ ಇಲ್ಲಿ ಸೆಟ್ ಮಾಡಿರಿ. ಸೆಟ್ ಮಾಡಿ ಇದನ್ನು ಬೀಟ್ ಲಾಸ್ಟ್ವರೆಗೂ ಫೋಟೋನ ಹಾಕ್ಕೊಡ್ರಿ. ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಪೇಸ್ಟ್ ಎಫೆಕ್ಟ್ಸ್ ಕೊಡ್ಬೇಕು ರೀ. ಪೇಸ್ಟ್ ಎಫೆಕ್ಟ್ಸ್ ಕೊಡ್ರಿ. ಆಮೇಲೆ ಬ್ಯಾಕ್ ಬರ್ರಿ. ಈ ಫೋಟೋನ ಏನು ಮಾಡಿರ್ಬೇಕು ಅಂತಂದ್ರೆ, ಈ ರೀತಿ ಲಾಂಗ್ ಪ್ರೆಸ್ ಮಾಡಿರಿ. ಸೈಡ ತೆಳಗಡೆ ತೊಗೊಂಬರ್ರಿ. ಈ ಫೋಟೋ ತೆಳಗಡೆ ಇಡ್ಬೇಕು. 1 by 1 ಫೋಟೋ ಯಾರು ಮುಖಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಇದು ಅದೇ ಪ್ರೊಸೀಜರ್. ಈ ಕಡೆ ಏನು ಹೇಳಲಿ ಅದೇ ಥರ ಕಾಪಿ ಮಾಡ್ಕೊರಿ. ಫೋಟೋ ಡಿಲೀಟ್ ಮಾಡಿರಿ. ನಿಮ್ಮ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊರಿ. ಮೀಡಿಯಾ ಮೇಲೆ ಬಂದು ಈ ಥರ ಆ್ಯಡ್ ಮಾಡ್ಕೊರಿ. ಫೋಟೋನ ನೀವು ಹಿಂಗೆ ಪಿಲ್ ಕಾಂಪೋಸಿಷನ್ ಏರಿಯಾ ಮಾಡ್ಕೋಬೇಕಾಯ್ತಂದ್ರೆ ಮ್ಯಾಗ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿರಿ, ಪಿಲ್ ಕಾಂಪೋಸಿಷನ್ ಏರಿಯಾ ಅಂತ ಐತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಫೋಟೋ ಪೂರ್ತಿ ಸೆಟ್ ಆಕೈತಿ. ಮತ್ತು ಎಫೆಕ್ಟ್ಸ್ ಮೇಲೆ ಬಂದು ಪೇಸ್ಟ್ ಮಾಡಿರಿ. ಬ್ಯಾಕ್ ಬರ್ರಿ. ಫೋಟೋನ ಕೆಳಗಡೆ ತೊಗೊಂಬಂದು ಈ ರೀತಿ ಸೆಟ್ ಮಾಡಿರಿ. ಇಲ್ಲಿ ಈ ಫೋಟೋಗೂ ಅದೇ ಥರ ಪ್ರೊಸೀಜರ್ ಫಾಲೋ ಮಾಡಿರಿ. ಕಾಪಿ ಮಾಡಿರಿ, ಡಿಲೀಟ್ ಮಾಡಿರಿ, ಮೀಡಿಯಮ್ಯಾಗ ಬರ್ರಿ, ಫೋಟೋ ಹಾಕೋರಿ, ಪಿಲ್ ಕಾಂಪೋಸಿಷನ್ ಏರಿಯಾ ಕೊಡ್ರಿ. ಇಲ್ಲಿ ಹೆಚ್ಚಿಂದ ಕಟ್ ಮಾಡಿರಿ. ಕೆಳಗಡೆ ತೊಗೊಂಬರ್ರಿ. ಇದ್ರ ಮ್ಯಾಗ ಒತ್ತಿ, ಎಫೆಕ್ಟ್ಸ್ ಮ್ಯಾಗ ಒತ್ತಿ ಪೇಸ್ಟ್ ಮಾಡಿರಿ. ಇದೇ ಥರ ಎಲ್ಲ ಫೋಟೋಗಳಿಗೂ ಮಾಡಬೇಕು ನೀವು. ನಿಮಗೇನಾದರೂ ಈ ವಿಡಿಯೋ ಕ್ರಿಯೇಟ್ ಮಾಡೋಕೆ ಬರಲಿಲ್ಲಪ್ಪ ಅಂತಂದ್ರೆ, ಡಿಸ್ಕ್ರಿಪ್ಷನ್ದಾಗ ನಂದು ವಾಟ್ಸಪ್ ಗ್ರೂಪ್ ಲಿಂಕ್ ಐತಿ. ವಾಟ್ಸಪ್ ಗ್ರೂಪ್ನಾಗ ನಾನು ಅಡ್ಮಿನ್ ಅದೇನು. ನನ್ನ ನಂಬರ್ಗೆ ಮೆಸೇಜ್ ಮಾಡಿರಿ. ನಾ ಅಮೌಂಟ್ ತೊಗೊಂಡು ಮಾತ್ರ ಮಾಡಿಕೊಡ್ತೀನಿ, ಫ್ರೀಯಾಗಿ ಮಾಡಿಕೊಡೋಕ್ಕಾಗಲ್ಲ. ನೋಡಿರಿ, ನಿಮಗೆ ಅದು ಥರ ಎಫೆಕ್ಟ್ಸನ್ನು ಕಾಪಿ ಮಾಡಿ ಪೇಸ್ಟ್ ಮಾಡೋದು ಭಾಳ ಲೇಟ್ ಆಗೈತಪ್ಪ ಅಂತಂದ್ರೆ, ಭಾಳ ಹೆವಿ ಕೆಲಸ ಅನ್ಸಾಯ್ತಂದ್ರೆ ಇಲ್ಲಿ ನೋಡಿರಿ, ಈ ಫೋಟೋ ಮ್ಯಾಗ ಜಸ್ಟ್ ಕ್ಲಿಕ್ ಮಾಡಿರಿ. ಕಲರ್ ಆ್ಯಂಡ್ ಫಿಲ್ ಮ್ಯಾಗ ಕ್ಲಿಕ್ ಮಾಡಿರಿ. ಈ ಥರ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫೋಟೋನ ಆ್ಯಡ್ ಮಾಡಿ. ಇಲ್ಲಿ ಮೇಲೆ ಪ್ಲಸ್ ಐಕನ್ ಮೇಲೆ ಇದೆಯಲ್ಲ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ ಆಗುತ್ತೆ. ಆದರೆ ಕರೆಕ್ಟಾಗಿ ಒಬ್ಬೊಬ್ರು ಫೋಟೋ ಸೆಟ್ ಆಗೋಲ್ಲ, ಒಬ್ಬೊಬ್ರು ಸೆಟ್ ಆಗುತ್ತೆ. ನಿಮ್ಗೆ ಸೆಟ್ ಆದರೆ ಹಿಂಗೆ ಮಾಡ್ಕೊಳ್ಳಿ. ಸೆಟ್ ಆಗಲಿಲ್ಲ ಅಂದರೆ ನಾನು ಮೊದಲು ಹೇಳಿದ್ನಲ್ಲ ಅದೇ ಥರ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಆದಮೇಲೆ ಈ ಥರ ನೋಡಿ, ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಡಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲ ಮಾಡಿ. ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋ ಬರ್ತ್ಡೇ ವಿಡಿಯೋ, ಮದುವೆ ವಿಡಿಯೋಗಳು ಎಲ್ಲ ವಿಡಿಯೋಗಳನ್ನ ಎಡಿಟ್ ಮಾಡಿಕೊಡ್ತೀನಿ. ಎಡಿಟ್ ಮಾಡಿಕೊಡ್ತೀನಿ. ಅಮೌಂಟ್ ತೊಗೊಂಡು ಮಾತ್ರ ಮಾಡೋದು, ಫ್ರೀಯಾಗಿ ಮಾಡಲ್ಲ. ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ.